ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನೋಡೋಣ ಸೆಲ್ಫ್ ಸ್ಟಫಿಂಗ್ ಅಂದರೆ ಏನು, ಯಾವ ಥರ ನಮಗೆ ಬೆನಿಫಿಟ್ ಆಗುತ್ತೆ, ಯಾಕೆ ಇದನ್ನು ಮಾಡಬೇಕಾಗತ್ತೆ. ಇವಾಗ ಫ್ಯಾಕ್ಟ್ರಿ ಸ್ಟಫಿಂಗ್ ಬಗ್ಗೆ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ನಿಮ್ಗೆ ಯಾವ ಥರ ನಾಲೆಜ್ ಇದೆ ನನಗೆ ಐಡಿಯಾ ಇಲ್ಲ, ಬಟ್ ಸ್ಟಿಲ್ ಒಂದು ಡೀಟೇಲಿಂಗ್ ನಾನು ಹೇಳ್ತೇನೆ. ಇವಾಗ ನನಗೆ ಎಕ್ಸ್ಪೋರ್ಟ್ ಮಾಡೋದಿದೆ. ನಾನು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನಾನೇನು ಬ್ಯಾಗಲ್ಲಿ ಹಾಕ್ಬಿಟ್ಟು ಕಳಿಸಲ್ಲ, ನಾನು ಕಂಟೈನರಲ್ಲಿ ಹಾಕಬೇಕು. ಅದು ಎಲ್ ಸಿ ಎಲ್ ಇದ್ದರೆ ಒಂದು ಕಂಟೈನರ್ ಇರುತ್ತೆ, ಅದರಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಸ್ಗಳು ಫಿಲ್ ಆಗುತ್ತೆ, ಅದು ಹೋಗುತ್ತೆ. ಇಲ್ಲದೆ ಹೋದರೆ ಫುಲ್ ಕಂಟೈನರ್ ಲೋಡ್ ಇರುತ್ತೆ. ಫುಲ್ ಕಂಟೈನರ್ ಲೋಡ್ಗೆ ನಾನೇನು ಮಾಡಬೇಕಾಗುತ್ತೆ, ಮೆಟೀರಿಯಲ್ಗಳನ್ನ ನನ್ನ ಫ್ರೈಟ್ ಫಾರ್ವರ್ಡರ್ ಹತ್ರ ಕಳಿಸ್ಬೇಕು. ಅಲ್ಲಿ ಹೋದ್ಮೇಲೆ ಮೆಟೀರಿಯಲ್ಗಳು ಟ್ರಕ್ಕಿಂದ ಅನ್ಲೋಡ್ ಆಗುತ್ತೆ, ಮತ್ತೆ ಕಂಟೈನರಿಗೆ ಲೋಡ್ ಆಗುತ್ತೆ. ಇವಾಗ ಸೆಲ್ಫ್ ಸ್ಟಫಿಂಗಲ್ಲಿ ಏನಾಗುತ್ತೆ ಅಥವಾ ಫ್ಯಾಕ್ಟ್ರಿ ಸ್ಟಫಿಂಗಲ್ಲಿ ಏನಾಗುತ್ತೆ, ಕಂಟೈನರ್ ನಿಮ್ಮ ಜಾಗಕ್ಕೆ ಬರುತ್ತೆ. ನಿಮ್ಮ ವೇರ್ ಹೌಸ್ ಇರ್ಬೋದು ಅಥವಾ ನಿಮ್ಮ ಫ್ಯಾಕ್ಟ್ರಿ ಇರ್ಬೋದು, ನಿಮ್ಮ ಫ್ಯಾಕ್ಟ್ರಿಗೆ ಕಂಟೈನರ್ ಬರುತ್ತೆ, ಅಲ್ಲಿ ನೀವೇ ಲೋಡ್ ಮಾಡ್ತೀರಾ. ಫ್ಯಾಕ್ಟ್ರಿ ಸ್ಟಫಿಂಗಲ್ಲೂ ಮತ್ತು ಸೆಲ್ಫ್ ಸ್ಟಫಿಂಗಲ್ಲೂ ಇರೋದು ಒಂದೇ ವ್ಯತ್ಯಾಸ ಏನಂತಂದರೆ, ನಿಮ್ಮ ಕಸ್ಟಮ್ ಆಫೀಸರ್ಸ್ ಏನಿರ್ತಾರೆ ಅವರು ಫ್ಯಾಕ್ಟ್ರಿ ಸ್ಟಫಿಂಗಲ್ಲಿ ಅವೈಲೇಬಲ್ ಇರ್ತಾರೆ, ಸೆಲ್ಫ್ ಸ್ಟಫಿಂಗಲ್ಲಿ ಇರಲ್ಲ. ಅಷ್ಟೇ ಬಿಟ್ಟರೆ ಬೇರೆ ಎಲ್ಲ ಪ್ರೊಸೆಸ್ಗಳು ಸೇಮ್ ಇರುತ್ತೆ. ಸೊ ಏನಾಗುತ್ತೆ, ನಾನು ಕಂಟೈನರ್ನ ತರಿಸ್ಕೊಂಡ್ಬಿಟ್ರೆ ನಾನು ಮೆಟೀರಿಯಲ್ಗಳನ್ನ ಇಲ್ಲೇ ಲೋಡ್ ಮಾಡ್ಬೋದು, ಮತ್ತೆ ತಿರ್ಗಾ ಅಲ್ಲಿ ಮೆಟೀರಿಯಲ್ ಕಳಿಸೋದು, ಅಲ್ಲಿ ಅನ್ಲೋಡ್ ಮಾಡೋದು, ಮತ್ತೆ ತಿರ್ಗಾ ಕಂಟೈನರ್ಗೆ ಲೋಡ್ ಮಾಡೋದು. ಅದರಲ್ಲಿ ನನ್ನ ಪ್ರಾಡಕ್ಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಡ್ಯಾಮೇಜ್ ಆಯಿತು ಅಂದರೆ ಮತ್ತೆ ತಿರ್ಗಾ ಅದನ್ನು ಅರೇಂಜ್ ಬೇರೆ ಮಾಡಬೇಕು ಅಥವಾ ರೀಪ್ಯಾಕಿಂಗ್ ಮಾಡಬೇಕು. ಇದೆಲ್ಲ ತೊಂದರೆಗಳನ್ನ ಅವಾಯ್ಡ್ ಮಾಡೋಕ್ಕೆ ನೀವೇನು ಮಾಡ್ಬೋದು, ಕಂಟೈನರ್ಗಳನ್ನ ನಿಮ್ಮ ಫ್ಯಾಕ್ಟ್ರಿಗೇ ತರಿಸ್ಕೊಳ್ಬೋದು ಅಥವಾ ನಿಮ್ಮ ವೇರ್ಹೌಸ್ಗೇ ತರಿಸ್ಕೊಳ್ಬೋದು. ಅವಾಗೇನಾಗುತ್ತೆ, ನಿಮಗೆ ದುಡ್ಡು ಉಳಿಯುತ್ತೆ. ಯಾಕಂದರೆ ಅಲ್ಲಿ ಹ್ಯಾಂಡ್ಲಿಂಗ್ ಚಾರ್ಜಸ್ ಉಳಿಯುತ್ತೆ. ಇಲ್ಲಿ ನಾನು 2 ಟ್ರಕ್ಕು, ಇವಾಗ 140 ಫೀಟ್ ಕಂಟೈನರ್ ಇದೆ, ಇಷ್ಟು ಮೆಟೀರಿಯಲ್ ಇದೆ, ಅದು ಒಂದೇ ಟ್ರಕ್ಕಲ್ಲಿ ಬರದೇ ಹೋದರೆ ನಾನು 2 ಟ್ರಕ್ ತೊಗೋಬೇಕಾಗತ್ತೆ. 2 ಟ್ರಕ್ಕಲ್ಲಿ ಬೇರೆ ಬೇರೆ ಮೆಟೀರಿಯಲ್ಗಳನ್ನ ಹಾಕ್ಕೊಂಡು ಕಳಿಸಿ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಅದೆಲ್ಲ ತಲೆನೋವು. ಅದರ ಬದಲು ನಾನು ಏನು ಮಾಡ್ತೇನೆ, ಕಂಟೈನರೇ ನನ್ನ ಜಾಗಕ್ಕೆ ತರಿಸ್ಕೊಳ್ತೇನೆ, ಎಲ್ಲ ಮೆಟೀರಿಯಲ್ಗಳನ್ನ ಲೋಡ್ ಮಾಡ್ತೇನೆ, ಕಳಿಸ್ಕೊಡ್ತೇನೆ. ಸೊ ಇಷ್ಟನ್ನು ಸಿಂಪಲ್ಲಾಗಿ ಮಾಡಬೇಕಂದ್ರೆ ಅದಕ್ಕೆ ನಾವು ಸೆಲ್ಫ್ ಸ್ಟಫಿಂಗ್ ಅಂತ ಹೇಳ್ತೇವೆ. ಸೊ ಸೆಲ್ಫ್ ಸ್ಟಫಿಂಗ್ ಬಗ್ಗೆ ನೋಡೋಣ. ಸೆಲ್ಫ್ ಸ್ಟಫಿಂಗ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೇನೆ. ಸೊ ಇವಾಗ ಕಂಟೈನರ್ ಬುಕ್ ಮಾಡ್ತೀರಾ, ಒಬ್ಬ ಫ್ರೈಟ್ ಫಾರ್ವರ್ಡರ್ ಇರ್ತಾರೆ, ಅವ್ರಿಗೆ ಹೇಳ್ತೀರಾ, ಸರ್ ನನಗೊಂದು ಎಂಟಿ ಕಂಟೈನರ್ ಕಳಿಸ್ಕೊಡಿ, ನನ್ನ ಲೊಕೇಶನ್ ಇದಿದೆ, ಅದನ್ನು ನೀವು ಕಳಿಸ್ಕೊಡಿ ಅಂದರೆ ಅವರೊಂದು ಎಂಟಿ ಕಂಟೈನರ್ನ ಒಂದು ಶಿಪ್ಪಿಂಗ್ ಲೈನ್ ಜೊತೆ ಮಾತಾಡಿಕೊಂಡು ನಿಮ್ಗೆ ಕಳಿಸ್ಕೊಡ್ತಾರೆ. ಆ ಎಂಟಿ ಕಂಟೈನರ್ ನಿಮ್ಮ ಲೊಕೇಶನ್ಗೆ ಬರುತ್ತೆ, ಅಲ್ಲಿ ನೀವು ಆ ಮೆಟೀರಿಯಲ್ಗಳನ್ನ ಕರೆಕ್ಟಾಗಿ ಲೋಡ್ ಮಾಡ್ತೀರಾ. ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೇನೆ ಯಾವ ಥರ ಕಂಟೈನರ್ಗಳನ್ನ ಲೋಡ್ಗಳನ್ನ ಆಪ್ಟಮೈಸ್ ಮಾಡಬೇಕಂತ. ಈಗ ನೀವೇ ಲೋಡ್ ಮಾಡ್ತಾ ಇದ್ದಾಗ ಇವಾಗ ಏನಾಗುತ್ತೆ, ನಾನು CFS ಕಳಿಸ್ತೇನೆ ಅಥವಾ ಫ್ರೈಟ್ ಫಾರ್ವರ್ಡರಿಗೆ ಕಳಿಸ್ತೇನೆ ಮೆಟೀರಿಯಲ್ನ. ಸೊ ಅಲ್ಲಿ ಹೋದಾಗ ನನ್ನ ಮೆಟೀರಿಯಲ್ಗಳನ್ನ ಹೇಗಾದರೂ ಲೋಡ್ ಮಾಡ್ಬೋದು. ನಾನೇನು ಅಂದ್ಕೊಳ್ತೇನೆ, ದೊಡ್ಡ ಬ್ಯಾಗ್ಗಳನ್ನ ಕೆಳಗಿಡ್ತಾರೆ, ಚಿಕ್ಕ ಬ್ಯಾಗ್ಗಳನ್ನ ಮೇಲಿಡ್ತಾರೆ, ಪ್ರಾಪರ್ಲಿ ಪ್ಯಾಕ್ ಆಗುತ್ತೆ. ಇಲ್ಲ, ಅವ್ರೇನು ಮಾಡ್ತಾರೆ, ಚಿಕ್ಕ ಬ್ಯಾಗ್ಗಳನ್ನ ಕೆಳಗಿಡ್ತಾರೆ, ದೊಡ್ಡ ಬ್ಯಾಗ್ಗಳನ್ನ ಮೇಲಿಡ್ತಾರೆ, ಏನೋ ಗಲಾಟೆ ಮಾಡಿಕೊಂಡು ಲಾಸ್ಟಿಗೆ ಒಂದು 35 ಬ್ಯಾಗ್ಗಳನ್ನ ಹೊರಗಡೆ ಇಟ್ಬಿಟ್ಟು, ಸರ್ ಇದು ಕಂಟೈನರ್ ಲೋಡ್ ಆಗ್ತಾ ಇಲ್ಲ, ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ನಾರ್ಮಲಿ ಪ್ರೊಫೆಷನಲ್ಸ್ ಇರ್ತಾರೆ, ಬಟ್ ಸ್ಟಿಲ್ ಏನೋ ಒಂದು ಗಲಾಟೆ ಆಯಿತು ಅಂದರೆ ಲಾಸ್ ಯಾರ್ದು, ನಿಮ್ಮದು. ಸೊ ಅದಕ್ಕೆ ನೀವೇನು ಮಾಡ್ಬೋದು, ಕಂಟೈನರ್ನ ನಿಮ್ಮ ಹತ್ರ ತರಿಸ್ಕೊಂಡ್ಬಿಟ್ರೆ ನೀವೇ ನಿಮ್ಮ ಕಣ್ಣು ಮುಂದೆ ಲೋಡ್ ಆಗುತ್ತಾನೆ. ಸೊ ಆವಾಗ ನಮಗೇನಾಗುತ್ತೆ, ಈ ಥರದ ಸಿಲ್ಲಿ ಮಿಸ್ಟೇಕ್ಗಳು, ಓವರ್ ಲೋಡಿಂಗು, ಕಡಿಮೆ ಲೋಡಿಂಗು, ಅದೆಲ್ಲ ತಲೆನೋವು ಇರಲ್ಲ. ನಾವು ಆಲ್ರೆಡಿ ಕಂಟೈನರ್ ಆಪ್ಟಿಮೈಸ್ ಮಾಡಿದ್ದೇವೆ, ಆ ಹೈಟು ವಿಡ್ತು ಲೆಂತ್ ಕರೆಕ್ಟಾಗಿದೆ, ಕಂಟೈನರ್ದು ನಾವು ಮಾಡಿರೋ ಕ್ಯಾಲ್ಕುಲೇಷನ್ ಕರೆಕ್ಟಾಗಿದೆ. ತೊಗೊಂಡ್ಬಿಟ್ಟು ಕರೆಕ್ಟಾಗಿ ನೀವು ಯಾವ ಬಾಕ್ಸಸ್ ಬಂದು ಮುಂಚೆ ಹೋಗಬೇಕು, ಯಾವ ಬಾಕ್ಸಸ್ ಆಮೇಲೆ ಹೋಗಬೇಕು, ಎಲ್ಲವೂ ನೋಡಿಕೊಂಡು ಕರೆಕ್ಟಾಗಿ ಕಂಟೈನರ್ ಲೋಡ್ ಮಾಡಿ ಪ್ಯಾಕ್ ಮಾಡಿ ಒಂದು ಟೆಂಪ್ರರಿ ಲಾಕ್ ಹಾಕ್ಬಿಟ್ಟು CFS ಹತ್ರ ಕಳಿಸ್ತೀರ. CFS ಅಂದರೆ ಏನು, ಕಂಟೈನರ್ ಫ್ರೈಟ್ ಸ್ಟೇಷನ್. ಅಲ್ಲಿ ಏನಿರ್ತಾರೆ, ಇವಾಗ ಸೆಲ್ಫ್ ಸ್ಟಫಿಂಗಲ್ಲಿ ನಾನು ಹೇಳಿದೆ ಕಸ್ಟಮ್ ಆಫೀಸರ್ ನಿಮ್ಮ ಹತ್ರ ಇರಲ್ಲ. ಸೆಲ್ಫ್ ಸ್ಟಫಿಂಗಲ್ಲಿ ಕಸ್ಟಮ್ ಆಫೀಸರ್ ನಿಮ್ಮ ಹತ್ರ ಇಲ್ಲದೇ ಇರೋದ್ರಿಂದ ನೀವೇನು ಮಾಡ್ತೀರಾ, ಒಂದು ಟೆಂಪ್ರರಿ ಲಾಕ್ ಹಾಕಿ ಆ ಕಂಟೈನರ್ನ ನೀವು ಫ್ರೈಟ್ ಸ್ಟೇಷನಿಗೆ ಕಳಿಸ್ತೀರ. ಅಲ್ಲಿ ಫ್ರೈಟ್ ಸ್ಟೇಷನಲ್ಲಿ ಏನಾಗುತ್ತೆ, ಕಂಟೈನರ್ ಮತ್ತೆ ತಿರ್ಗಿ ಓಪನ್ ಮಾಡ್ತಾರೆ, ಇನ್ಸ್ಪೆಕ್ಟ್ ಮಾಡ್ತಾರೆ ಕಸ್ಟಮ್ ಆಫೀಸರು. ಪ್ರಾಡಕ್ಟ್ಗಳು ನೀವು ಹೇಳಿರೋ ಥರ HS ಕೋಡಲ್ಲಿ ಕರೆಕ್ಟಾಗಿದೆಯಾ, ಕ್ವಾಂಟಿಟಿ ಕರೆಕ್ಟಾಗಿದೆಯಾ, ಕ್ವಾಲಿಟಿ ಕರೆಕ್ಟಾಗಿದೆಯಾ. ಕ್ವಾಲಿಟಿ ಅಂದರೆ ಅವ್ರೇನು ಹೋಗಿ ಡೀಪಾಗಿ ಏನು ಚೆಕ್ ಮಾಡಲ್ಲ, ಬಟ್ ಏನಾದರೂ ಗಲಾಟೆ ಮಾಡಿಲ್ಲ ತಾನೆ, ಏನು ಹೇಳಿದರೆ ಅದನ್ನೇ ಹಾಕಿ ಕಳಿಸ್ತಾ ಇದ್ದೀರ ತಾನೆ, ಅದನ್ನೆಲ್ಲವೂ ನೋಡಿಕೊಂಡು ಅವರು ಆ ಪ್ರಾಡಕ್ಟ್ನ ಮುಂದೆ ಒರೆಸಿ ಅದಕ್ಕೆ ಏನು ಮಾಡ್ತಾರೆ, ಎಲ್ಲ ನಿಮ್ಮ ಇನ್ವಾಯ್ಸ್ ಮತ್ತು ನಿಮ್ಮ ಶಿಪ್ಪಿಂಗ್ ಬಿಲ್ ಇರ್ಬೋದು, ನಿಮ್ಮ ಪ್ಯಾಕೇಜಿಂಗ್ ಲಿಸ್ಟ್ ಇರ್ಬೋದು, ಅಕಾರ್ಡಿಂಗ್ಲಿ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನಿಮ್ಗೆ ಅಪ್ರೂವಲ್ ಸಿಗುತ್ತೆ. ಆ ಕಂಟೈನರ್ಗಳು ಆಟೋಮೆಟಿಕ್ಲಿ ವೆಸಲ್ ಹತ್ರ ಹೋಗುತ್ತೆ, ಅಂದರೆ ಶಿಪ್ ಹತ್ರ ಹೋಗುತ್ತೆ. ಶಿಪ್ಪಲ್ಲಿ ಲೋಡ್ ಆಗಿಬಿಟ್ಟು ಯಾವ ದೇಶಕ್ಕೆ ಹೋಗಬೇಕು ಆ ದೇಶಕ್ಕೆ ಹೋಗುತ್ತೆ. ಇಲ್ಲದೆ ಹೋದರೆ ಎಲ್ಲಿ ಸ್ವಲ್ಪ ತೂಕ ಕಡಿಮೆ ಆಯಿತು, ಕೆಲವೊಂದು ಸರಿ HS ಕೋಡೆ ತಪ್ಪಾಗಿ ಬರೆದಿದ್ದೇನೆ, ಪ್ರಾಡಕ್ಟ್ ಕಳಿಸಿರೋದೊಂದು ಬರೆದಿರೋದೊಂದು ಮಾಡಿದರೆ ಮತ್ತೆ ತೊಂದರೆಗಳಾಗುತ್ತೆ. ಆವಾಗ ನಿಮ್ಮ ಕಂಟೈನರ್ ಮತ್ತೆ ವಾಪಸ್ ಆದರೂ ಬರುತ್ತೆ, ಇಲ್ಲದೆ ಹೋದರೆ ಇನ್ಸ್ಪೆಕ್ಷನ್ಗೆ ಕೂತ್ಕೊಳ್ಳುತ್ತೆ. ಸೊ ಈ ಥರ ಇದ್ದಾಗ ನೀವು ಮತ್ತೆ ತಿರ್ಗಾ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಪ್ರಾಪರ್ಲಿ ಸಬ್ಮಿಟ್ ಮಾಡಿಕೊಂಡು ಎಲ್ಲ ಕಳಿಸ್ಬೇಕಾಗತ್ತೆ. ಸೊ ಲೇಬ್ಲಿಂಗ್ ಇರ್ಬೋದು, ಪ್ರಾಡಕ್ಟ್ ಪ್ಯಾಕೇಜಿಂಗ್ ಇರ್ಬೋದು, ಪ್ರತಿಯೊಂದನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಮಾಡಬೇಕಾಗತ್ತೆ. ಸೊ ಇಲ್ಲಿ ನಮ್ಮ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು, ನಿಮ್ಮ ಹತ್ರ ಕಸ್ಟಮ್ ಆಫೀಸರ್ ಬರಲ್ಲ, ನೀವು ಏನೇ ಇದ್ರೂ ಪ್ರಾಡಕ್ಟ್ನ ಲೋಡ್ ಮಾಡ್ತೀರಾ, ಕಂಟೈನರಲ್ಲಿ ಕಳಿಸ್ತೀರಾ, ಅಲ್ಲಿ ಕಸ್ಟಮ್ ಆಫೀಸರು ಮತ್ತೆ ತಿರ್ಗಾ ಕಂಟೈನರ್ ಓಪನ್ ಮಾಡಿ ಚೆಕ್ ಮಾಡ್ತಾನೆ. ಬಟ್ ಫ್ಯಾಕ್ಟ್ರಿ ಸ್ಟಫಿಂಗಲ್ಲಿ ಏನು, ಕಸ್ಟಮ್ ಆಫೀಸರ್ ನಿಮ್ಮ ಫ್ಯಾಕ್ಟ್ರಿಯಲ್ಲೇ ಇರ್ತಾನೆ,
ಅವ್ನ ಕಣ್ಣು ಮುಂದೆನೇ ಎಲ್ಲ ಲೋಡ್ ಆಗುತ್ತೆ. ಅವನೇನು ಮಾಡ್ತಾನೆ, ಕಂಟೈನರ್ಗೆ ಒಂದು ಕಸ್ಟಮ್ ಆಫೀಸರ್ ಸೀಲ್ ಹಾಕ್ಬಿಟ್ಟು ಡೈರೆಕ್ಟ್ ಕಳಿಸ್ತಾನೆ. ಅಲ್ಲಿ ಏನೂ ಇನ್ಸ್ಪೆಕ್ಷನ್ ಮತ್ತೆ ತಿರ್ಗಾ ಕಂಟೈನರ್ ಓಪನ್ ಆಗಲ್ಲ. ಇಲ್ಲ ಆದರೆ ನಮ್ಮ ಕಂಟೈನರ್ ಮತ್ತೆ ತಿರ್ಗಾ ಓಪನ್ ಆಗಲೇಬೇಕು. ಟೆಂಪ್ರರಿ ಲಾಕ್ ಅಷ್ಟೇ ಹಾಕಿ ನೀವು ಕಳಿಸಿರ್ತೀರಾ. ಟೆಂಪ್ರರಿ ಲಾಕ್ ಅಲ್ಲಿ ಓಪನ್ ಬ್ರೇಕ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಇತ್ತು ಅಂದರೆ ಕಸ್ಟಮ್ ಲಾಕ್ ಹಾಕ್ತಾರೆ, ಅದು ಮುಂದೆ ಕಳಿಸ್ತಾರೆ. ಇಲ್ಲದೆ ಹೋದರೆ ಇದು ಹೋಗಲ್ಲ. ನೆಕ್ಸ್ಟ್ ಬರೋದು ಕಂಟೈನರ್ದು ಯಾವುದೇ ಥರದ ಸೀಲ್ ಇರಲ್ಲ. ನಾರ್ಮಲಿ ಒಂದು ಟೆಂಪ್ರರಿ ಲಾಕ್ ಹಾಕ್ಬಿಟ್ಟು ನೀವು ಕಳಿಸ್ಬೋದು. ಸೊ ಅದು ಫೈನಲಿ ಎಲ್ಲಿಗೆ ಹೋಗುತ್ತೆ, ಪೋರ್ಟಿಗಾದರೂ ಹೋಗುತ್ತೆ, ಇಲ್ಲಾಂದರೆ CFS ಸ್ಟೇಷನ್ಗೆ ಹೋಗುತ್ತೆ. ಎಲ್ಲಿ ಕಸ್ಟಮ್ ಆಫೀಸರ್ ಹೇಳ್ತಾರೆ ಅಲ್ಲಿಗೆ ಹೋಗುತ್ತೆ. ಅವರು ಇನ್ಸ್ಪೆಕ್ಟ್ ಮಾಡಿ ಎಲ್ಲ ಕರೆಕ್ಟ್ ಆಯಿತು ಅಂದಮೇಲೆ ಆ ಕಂಟೈನರ್ಗಳು ಡೈರೆಕ್ಟ್ಲಿ ವೆಸಲ್ಗಳಿಗೆ ಹೋಗುತ್ತೆ. ಯಾವ ಮೆಟೀರಿಯಲ್ಗಳನ್ನ ನಾರ್ಮಲಿ CFS ಅಲ್ಲಿ ಸೆಲ್ಫ್ ಸ್ಟಫಿಂಗಿಗೆ ಅಲೌ ಮಾಡಲ್ಲ, ಬೆಂಕಿ ಎತ್ಕೊಳ್ಳೋ ಪ್ರಾಡಕ್ಟು ಅಥವಾ ತುಂಬ ಡೇಂಜರ್ ಪ್ರಾಡಕ್ಟು, ಸ್ಕೋಮ್ಯಾಟ್ ಪ್ರಾಡಕ್ಟ್ ಅಂತ ಹೇಳ್ತೇವೆ ನಾವು, ಡ್ಯೂಲ್ ಯೂಸ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಆ ಪ್ರಾಡಕ್ಟಿಂದ ನಾನು ಮೆಡಿಸಿನು ಮಾಡ್ಬೋದು, ವಿಷಾನೂ ಮಾಡ್ಬೋದು. ಸೊ ಆ ಥರ ಪ್ರಾಡಕ್ಟ್ಗಳು ಇಲ್ಲದೆ ಹೋದರೆ ಈ ಗೌರ್ಮೆಂಟ್ ಏಜೆನ್ಸಿಗೆಲ್ಲ ಸಪ್ಲೈ ಮಾಡ್ತಾರೆ ವೆಪನ್ಸ್ಗಳನ್ನ. ಸೊ ಅದು ನೀವು ಏನಾದರೂ ಕಳಿಸ್ತಾ ಇದ್ದಾಗ ನೀವು ಅದನ್ನು ಗೌರ್ಮೆಂಟಿಗೂ ಕೊಡ್ಬೋದು, ಇಲ್ಲಾಂದರೆ ಟೆರರಿಸ್ಟ್ಗೂ ಕೊಡ್ಬೋದು. ಆ ಥರದ್ದು ಏನೋ ಪ್ರಾಡಕ್ಟ್ಸ್ ಇತ್ತು, ಅಥವಾ ಇದರಿಂದ ಸೋಪು ಮಾಡ್ಬೋದು, ಇದರಿಂದ ಬಾಂಬು ಮಾಡ್ಬೋದು ಅನ್ನೋದಿದ್ರೆ, ಸೊ ಆ ಥರ ಏನಾದರೂ ಮೆಟೀರಿಯಲ್ಗಳಿದ್ದರೆ ಅದನ್ನು ನಾರ್ಮಲಿ ನಿಮಗೆ ಸೆಲ್ಫ್ ಸ್ಟಫಿಂಗಿಗೆ ಅಲೌ ಮಾಡಲ್ಲ. ಒಂದು ವೇಳೆ ನಿಮ್ಮ ಪ್ರಾಡಕ್ಟ್ ಹೇಗಾದರೂ ಇಟ್ಬಿಟ್ರೆ ಕಂಟೈನರಲ್ಲಿ ಬೆಂಕಿ ಎತ್ಕೊಳ್ಳುತ್ತೆ ಅಥವಾ ಕಂಟೈನರ್ ಬರ್ಸ್ಟ್ ಆಗೋ ಚಾನ್ಸಸ್ ಇದೆ ಅಂದರೆ ಅದನ್ನು ಅಲೌ ಮಾಡಲ್ಲ. ಸೊ ಅದಕ್ಕೆ ಅದೆಲ್ಲ ಕಸ್ಟಮ್ ಅವರ ಜವಾಬ್ದಾರಿ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಕರೆಕ್ಟಾಗಿ ಕಂಟೈನರಲ್ಲಿ ಮೆಟೀರಿಯಲ್ಗಳು ಕರೆಕ್ಟಾಗಿ ಲೋಡ್ ಆಗಬೇಕು, ಅದು ಅವ್ರ ಮುಂದೆನೇ ಆಗಬೇಕು ಅನ್ನೋದು ಒಂದು ಕಂಡೀಷನ್ ಇತ್ತು ಅಂದರೆ ಅವ್ರಾಗೇ ಹೇಳ್ತಾರೆ, ಇಲ್ಲ ನೀವು ಸೆಲ್ಫ್ ಸ್ಟಫಿಂಗ್ ಅಲೌ ಮಾಡಲ್ಲ, ಫ್ಯಾಕ್ಟ್ರಿ ಸ್ಟಫಿಂಗ್ ಅಲೌ ಮಾಡ್ತೇವೆ, ನಮ್ಮ ಕಸ್ಟಮ್ ಆಫೀಸರ್ ಬರ್ತಾರೆ, ಚೆಕ್ ಮಾಡಿ ಅವ್ರ ಮುಂದೆನೇ ನೀವು ಲೋಡ್ ಮಾಡಬೇಕಂತ ಹೇಳ್ತಾರೆ. ಅದರ ಅಕಾರ್ಡಿಂಗ್ಲಿ ನೀವು ಲೋಡ್ ಮಾಡಿಸ್ತೀರ. ನೆಕ್ಸ್ಟ್ ಇರೋದೇನು, ಕಸ್ಟಮರ್ ಅಲ್ಲೇ ಫೆಸಿಲಿಟೇಟ್ ಮಾಡ್ಕೊಳ್ತಾರೆ, ಇನ್ಸ್ಪೆಕ್ಷನ್ ಇರುತ್ತೆ. ಅವ್ರಿಗೆ ಅನಿಸ್ತು, ಎಲ್ಲ ಕಸ್ಟಮರ್ ಕೈಯಲ್ಲೇ ಇರುತ್ತೆ, ಅವ್ರಿಗೆ ಅನಿಸ್ತು ಇದಕ್ಕೆ ಈ ಪ್ರಾಡಕ್ಟಿಗೆ ನಾವು ಸೆಲ್ಫ್ ಸ್ಟಫಿಂಗ್ ಕೊಡಲ್ಲ, ಫ್ಯಾಕ್ಟ್ರಿ ಸ್ಟಫಿಂಗೇ ನಾವು ಮಾಡೋದು, ಇಲ್ಲದೆ ಹೋದರೆ ಎಲ್ಲ ಮೆಟೀರಿಯಲ್ಗಳು ಇಲ್ಲಿ ಬರಬೇಕು, ನಮ್ಮ ಮುಂದೆನೇ ಲೋಡ್ ಆಗಬೇಕು ಅನ್ನೋದಿತ್ತು ಅಂದರೆ ಅದನ್ನು ಕೂಡ ಅವರೇ ಹೇಳ್ತಾರೆ. ಇಲ್ಲ ಇನ್ನೊಂದು ಏನಂತಂದರೆ, ತುಂಬ ಜನ ಇಂಟೆಲಿಜೆಂಟ್ ಅಲ್ಲ ಇವತ್ತಿನ ಟೈಮಲ್ಲಿ, ಸ್ಕ್ಯಾಮ್ ಮಾಡೋದ್ರೆಲ್ಲ ತುಂಬ ಬುದ್ಧಿವಂತರಾಗಿಬಿಟ್ಟಿದ್ದಾರೆ. ಏನು ಮಾಡ್ತಾರೆ, ಯಾವ ಪ್ರಾಡಕ್ಟಲ್ಲಿ ತುಂಬ ಇನ್ಸೆಂಟಿವ್ ಇದೆ ಮುಂದೆ ಆ ಪ್ರಾಡಕ್ಟ್ ಇಡೋದು ಕಂಟೈನರ್ ಲಾಸ್ಟಿಗೆ, ಅಂದರೆ ಡೋರ್ ತೆಗೆದ್ರೆ ಆ ಮೆಟೀರಿಯಲ್ ಮಾತ್ರ ಕಾಣಬೇಕು, ಅದ್ರ ಹಿಂದ್ಗಡೆ ಎಲ್ಲ ಕಸ ತುಂಬಿಟ್ಟಿರ್ತಾರೆ. ಸೊ ಈ ಥರ ಮಾಡಿಕೊಂಡು ಗೌರ್ಮೆಂಟಿಗೆ ಮೋಸ ಮಾಡೋ ಜನ ತುಂಬ ಇರ್ತಾರೆ. ಡ್ಯೂಟಿ ಡ್ರಾಬ್ಯಾಕ್ ಹೊಡೆಯೋದು, ಇನ್ಸೆಂಟಿವ್ಸ್ ಹೊಡ್ಕೊಂಡ್ಬಿಡೋದು. ಇದನ್ನೆಲ್ಲ ಕಡಿಮೆ ಮಾಡೋಕ್ಕೆ ಏನಾಗುತ್ತೆ ಅಂತಂದರೆ, ಕಸ್ಟಮ್ ಆಫೀಸರ್ಸ್ ಏನು ಅಂದ್ಕೊಳ್ತಾರೆ, ಈ ಥರದ್ದೆಲ್ಲ ತುಂಬ ಬುದ್ಧಿವಂತರಿದ್ದಾರೆ ಜನ, ಸೊ ಬೇಡ ನನ್ನ ಮುಂದೆನೇ ಲೋಡ್ ಆಗಲಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಫ್ಯಾಕ್ಟ್ರಿ ಸೆಲ್ಫ್ ಸ್ಟಫಿಂಗಿಗೆ ಅಲೌ ಮಾಡಲ್ಲ. ಒಂದು ನೀವು CFS ಹತ್ರ ತಂದು ಮೆಟೀರಿಯಲ್ ಕೊಡಿ, ಇಲ್ಲದೆ ಹೋದರೆ ನಾವೇ ಬಂದು ನಿಮ್ಮ ಫ್ಯಾಕ್ಟ್ರಿ ಹತ್ರ ಇನ್ಸ್ಪೆಕ್ಟ್ ಮಾಡ್ತೇವೆ. ಇನ್ನೊಂದು, ನೀವು ಯಾವಾಗ ಮಾಡಬಾರ್ದು ಈ ಕೆಲಸನ, ಸರ್ ಇವಾಗ ನಮ್ಮದು ಫುಲ್ ಕಂಟೈನರ್ ಲೋಡ್ ಇದೆ, ನಾನು ಫುಲ್ ಕಂಟೈನರೇ ಬುಕ್ ಮಾಡ್ತಾ ಇರೋದು, ಫುಲ್ ಕಂಟೈನರ್ ಲೋಡ್ ಇದೆ, ಇದು ನಿಮ್ಮ ಬೆಸ್ಟ್ ಆಪ್ಷನ್. ಯಾಕೆ, ಟ್ರಕ್ಕಲ್ಲಿ ಲೋಡ್ ಮಾಡಬೇಕು, ಟ್ರಕ್ಕಿಂದ ಅಲ್ಲಿಗೆ ಕಳಿಸ್ಬೇಕು, ಅಲ್ಲಿ ಅನ್ಲೋಡ್ ಮಾಡಬೇಕು, ಮತ್ತೆ ಕಂಟೈನರ್ಗೆ ಲೋಡ್ ಮಾಡಬೇಕು. ಈ ಲೋಡಿಂಗು ಅನ್ಲೋಡಿಂಗಲ್ಲಿ ನಮ್ಮ ಪ್ರಾಡಕ್ಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಅದರ ಹೊರತಾಗಿ ಇನ್ನೊಂದೇನು, ಅವ್ರಿಗೆ ಎಲ್ಲರಿಗೂ ದುಡ್ಡು ಕೊಡಬೇಕು, ಯಾರೋ ಫ್ರೀಯಾಗಂತೂ ಏನೋ ಒಂದು ಕೆಲಸ ಮಾಡಲ್ಲ, ಒಂದು ಬಾಕ್ಸ್ ಕೂಡ ಎತ್ತಲ್ಲ. ಹೀಗಿದ್ದಾಗ ನಾನು ಎರಡು ಕಡೆ ಲೋಡ್ ಮಾಡಿಸೋದು, ಒಂದು ಕಡೆ ಅನ್ಲೋಡ್ ಮಾಡಿಸೋದು, ಮತ್ತೆ ತಿರ್ಗಾ ಲೋಡ್ ಮಾಡಿಸೋದು, ಇದೆಲ್ಲ ಖರ್ಚೇನಿದೆಯಲ್ಲ, ಇದನ್ನೆಲ್ಲ ಉಳಿಸ್ಕೋಬೇಕಂದ್ರೆ ನೀವು ಕಂಟೈನರ್ ತರಿಸ್ಕೊಂಬಿಡಿ, ನಿಮ್ಮ ಹತ್ರನೇ ಲೋಡ್ ಮಾಡಿಸಿ ಕಂಟೈನರ್ನ ಕಳಿಸಿ. ಅಲ್ಲಿ ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಅಂತೂ ಇಲ್ಲಾದರೂ ಆಗಬೇಕು, ಅಲ್ಲಾದರೂ ಆಗಬೇಕು, ಮತ್ತೊಂದು ಅದರ ಜಾಗಕ್ಕಾದರೂ ಆಗಬೇಕು, ಅದೇನು ತೊಂದರೆನೇ ಇಲ್ಲ, ಅದನ್ನು ಕಳಿಸ್ಬೋದು ನೀವು. ಬಟ್ ಓವರಾಲ್ ನೀವು ಆಪ್ರೇಷನ್ ನೋಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಈಗ ಮತ್ತೆ ಇಲ್ಲಿಂದ ಮೆಟೀರಿಯಲ್ ಹೋಗಬೇಕು, ಫುಲ್ ಕಂಟೈನರ್ ಮೆಟೀರಿಯಲ್ಗಳು ಇಳಿಬೇಕು, ಮತ್ತೆ ಕಂಟೈನರ್ ಲೋಡ್ ಆಗಬೇಕು, ಅದೆಲ್ಲ ಟೈಮ್ಗಳು ಸೇವ್ ಆಗುತ್ತೆ. ಆರಾಮಾಗಿ ಡೈರೆಕ್ಟ್ಲಿ ನೀವು ಸೆಲ್ಫ್ ಸ್ಟಫಿಂಗಿಗೆ ಕರೆಸ್ಕೊಂಡು ಕಂಟೈನರ್ ಲೋಡ್ ಮಾಡಿಸಿ ಕಳಿಸ್ಬಿಟ್ರೆ ಮುಗಿದೋಗುತ್ತೆ. ಸೊ ಇದು ಫ್ರೈಟ್ ಫಾರ್ವರ್ಡರ್ ಕೈಯಲ್ಲಿರುತ್ತೆ, ಫ್ರೈಟ್ ಫಾರ್ವರ್ಡರ್ ಅದನ್ನು ಅರೇಂಜ್ ಮಾಡಿಸ್ಕೊಡ್ತಾರೆ, ಅದರಲ್ಲೂ ಏನೂ ತೊಂದರೆಗಳಾಗಲ್ಲ. ಒಂದು ಸರಿ ನಿಮ್ಮ ಕಂಟೈನರ್ಗಳು ಹೋಯಿತು ಅಂದರೆ ಪ್ರಾಬ್ಲಮ್ ಇಲ್ಲ. ಇವಾಗ ನನ್ನ ಕಂಟೈನರ್ ಲೋಡೇ ಇಲ್ಲ, ನಾನು ಲೆಸ್ ದೆನ್ ಕಂಟೈನರ್ ಲೋಡಲ್ಲಿ ಮಾಡ್ತಾ ಇರೋದು. ಇವಾಗ ಒಂದು ಫುಲ್ ಕಂಟೈನರ್ ಒಂದು 50 ಲಕ್ಷ ಇದೆ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಾನು ಬರೀ 5 ಲಕ್ಷದ ಪ್ರಾಡಕ್ಟ್ ಮಾತ್ರ ಮಾಡೋದು. ಇವಾಗ 5 ಲಕ್ಷದ ಪ್ರಾಡಕ್ಟ್ ಅಂದರೆ ಕಂಟೈನರ್ದು ಒಂದು 5% ಅಂತ ಹಿಡ್ಕೊಳ್ಳೋಣ. ಇವಾಗ ಕಂಟೈನರ್ 5%ಗೆ ನಾನು ಇಡೀ ಕಂಟೈನರ್ ತರಿಸ್ಕೊಂಡ್ರೆ ಏನು ಕತೆ ನಂದು? ಕಂಟೈನರ್ ಬರುತ್ತೆ ಫುಲ್ಲು, ಅದರಲ್ಲಿ ನಾನು ಬರೀ 5% ಮೆಟೀರಿಯಲ್ ಲೋಡ್ ಮಾಡಿ ಮತ್ತೆ ಕಂಟೈನರ್ ಕಳಿಸ್ಬೇಕು. ಕಂಟೈನರ್ ಬರೋದು ಹೋಗೋದು ಕೂಡ ಚಾರ್ಜಸ್ ನಿಮ್ಮ ಹತ್ರನೇ ತೊಗೊಳ್ತಾರೆ, ಅದನ್ನು ನೆನಪಿಟ್ಕೊಳ್ಳಿ. ಯಾವುದೇ ಥರದ ಫ್ರೀ ಚಾರಿಟಿಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಾಯಿತು, ಯಾವುದೇ ಬಿಸ್ನೆಸ್ಸಲ್ಲೂ ಕೂಡ ಕೊಡಲ್ಲ. ಇವತ್ತಿನ ಟೈಮಲ್ಲಿ ಮನೇಲಿ ಯಾರಾದರೂ ಫ್ರೀಯಾಗಿ ಬಂದರೆ, ಗೆಸ್ಟ್ಗಳು ಬಂದರೆ ಟೀ ಕೊಡಲ್ಲ, ಆ ಥರ ಜನ ಇದ್ದಾರೆ ಇವಾಗ. ಸೊ ಅಂಥದ್ರಲ್ಲಿ ನಿಮಗೆ ಫ್ರೈಟ್ ಫಾರ್ವರ್ಡರ್ಸ್ಗಳು ಫ್ರೀಯಾಗಿ ಕಂಟೈನರ್ ಅಂತೂ ಕಳಿಸ್ಕೊಡಲ್ಲ, ಎಲ್ಲದಕ್ಕೂ ಖರ್ಚಿರುತ್ತೆ, ಅಪ್ ಆ್ಯಂಡ್ ಡೌನ್ ಚಾರ್ಜಸ್ಗಳನ್ನ ತೊಗೊಳ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, LCL ಇತ್ತು, ಕಡಿಮೆ ವಾಲ್ಯೂಮ್ ಇತ್ತು, ಫುಲ್ ಕಂಟೈನರ್ ಲೋಡ್ ಇಲ್ಲ, ಒಂದು ಚಿಕ್ಕ ಗಾಡಿಗಳನ್ನ ಮಾಡಿಕೊಂಡು ನೀವು ಡೈರೆಕ್ಟ್ಲಿ ನೀವು ಫ್ರೈಟ್ ಸ್ಟೇಷನಿಗೆ ಕಳಿಸಿದ್ರೆ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಆ ಮೆಟೀರಿಯಲ್ಗಳನ್ನ ಇಳಿಸ್ಕೊಂಡು ಕಂಟೈನರ್ಗೆ ಲೋಡ್ ಮಾಡಿ ಅದನ್ನು ಮುಂದೆ ಅವರು ಕಳಿಸ್ತಾರೆ. ಸೊ ಕಸ್ಟಮರ್ ಆಫೀಸರ್ ಮುಂದೆ ಲೋಡ್ ಆಗುತ್ತೆ, ಅದು ತಾನಾಗೆ ಹೋಗುತ್ತೆ, ನಿಮಗೇನು ತಲೆನೋವು ಇಲ್ಲ. ಇದನ್ನು ನೀವು
ಬೇಸಿಕ್ ಜನರಲ್ ಎಕ್ಸಾಂಪಲ್ ಒಂದು ಹೇಳಬೇಕಂದ್ರೆ ಈ ಜಾತ್ರೆಯಲ್ಲೆಲ್ಲ ಆನೆಗಳು ಬರುತ್ತೆ, ಆನೆಗಳು ಒಂಟೆಗಳು ಎಲ್ಲ ಅದ್ರ ಮೇಲೆ ಹುಡುಗರನ್ನ ಹತ್ತಿಸ್ತೇವೆ. ಇವಾಗ ಒಬ್ಬನೇ ಹುಡುಗ ಇದ್ದಾನೆ, ಆನೆ ಮೇಲೆ ಹತ್ತಬೇಕು, ಹುಡುಗ ಆನೆ ಹತ್ರ ಹೋದರೆ ಬೆಟ್ರಾ, ಒಳ್ಳೆಯದು. ಯಾಕೆ, ಆನೆನ ನಮ್ಮ ಹತ್ರ ಕರೆಸ್ಕೊಳ್ಳೋದು ಕಾಸ್ಟ್ಲಿ ಆಗುತ್ತೆ. ಸೊ ಒಂದೇ ಹುಡುಗ ಇದ್ದಾನಲ್ಲ, ಇಡೀ ಊರು ಹುಡುಗರನ್ನೆಲ್ಲರನ್ನೂ ಆನೆ ಮೇಲೆ ಹತ್ತಿಸ್ಬೇಕಂದ್ರೆ ಅವಾಗೇನು ಮಾಡ್ತೇವೆ, ಆನೆನ ಕರೆಸ್ಕೊಳ್ತೇವೆ. ಯಾಕಂದರೆ ಇಷ್ಟು ಹುಡುಗರನ್ನ ಕರ್ಕೊಂಡು ಅಲ್ಲಿಗೆ ಹೋಗೋ ಬದಲು ಆನೆನೇ ಕಡಿಮೆ ಖರ್ಚಲ್ಲಿ ಬಂದುಬಿಡುತ್ತೆ, ಅದ್ರ ಮೇಲೆ ಎಲ್ಲ ಊರ ಜಾತ್ರೆಯಲ್ಲಿ ಮುಗಿಸ್ಕೊಳ್ಬೋದು. ಸೊ ಈ ಥರ ನೀವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಆನೆ ಯಾವಾಗ ಬರಬೇಕು, ಆನೆ ಹತ್ರ ನಾವು ಯಾವಾಗ ಹೋಗಬೇಕು, ಈ ಕಾಮನ್ ಸೆನ್ಸ್ ಇತ್ತು ಅಂದರೆ ನೀವು ದುಡ್ಡು ಉಳಿಸ್ಕೊಳ್ತೀರ. ಇಲ್ಲದೆ ಹೋದರೆ ಯಾರಾದರೂ ನಿಮ್ಮನ್ನು ಗೂಬೆ ಮಾಡಿಕೊಂಡು ದುಡ್ಡುಗಳು ಕಳ್ಕೊಳ್ಳೋ ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಅದಕ್ಕೆ ನೀವು ದಯಮಾಡಿ ನಿಮ್ಮ ಕ್ಯಾಲ್ಕುಲೇಷನ್ಗಳನ್ನ, ನಿಮ್ಮ ಲೆಕ್ಕಾಚಾರಗಳನ್ನ ನೋಡ್ಕೊಳ್ಳಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ನಾವಿದ್ದೇವೆ, ನಮಗೆ ಕೇಳಿ. ಇಲ್ಲದೆ ಹೋದರೆ ಯಾರೇ ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೇಳಿ. ಸೊ ಎಲ್ಲ ಗೈಡೆನ್ಸ್ ತೊಗೊಂಡು ಮಾಡಿ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ಎಲ್ಲರನ್ನೂ ನಂಬ್ಕೊಂಡು ಹೋಗೋಕ್ಕಾಗಲ್ಲ. ಇವತ್ತಿನ ಟೈಮ್ಗಳು ಸ್ವಲ್ಪ ಸರಿಯಾಗಿಲ್ಲ, ಜನ ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ದಯಮಾಡಿ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡುವಾಗ ಅಥವಾ ಕಮ್ಯುನಿಕೇಟ್ ಮಾಡುವಾಗ ಈ ವಿಷಯದ ಬಗ್ಗೆ ಹೇಳಿ. ನನಗೆ ಸೆಲ್ಫ್ ಸ್ಟಫಿಂಗ್ ಬೇಕು, ನನಗೆ ಇಲ್ಲಿ ಮೆಟೀರಿಯಲ್ ಇದೆ, ಇಲ್ಲಿಗೆ ಬೇಕು, ನನಗೆ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ, ಅಲ್ಲಿ ಲೋಡಿಂಗ್ ಮಾಡಿಸೋದಾದರೆ ನಾನು ಇಲ್ಲಿಂದ ವೆಹಿಕಲ್ ಕಳಿಸಿದರೆ ವೆಹಿಕಲ್ ಖರ್ಚು ಎಷ್ಟು, ಅಲ್ಲಿ ಲೋಡ್ ಮಾಡಿ ಅನ್ಲೋಡ್ ಮಾಡಿಕೊಂಡು ಮತ್ತೆ ತಿರ್ಗಾ ಲೋಡ್ ಮಾಡೋಕ್ಕೆ ಎಷ್ಟು ಚಾರ್ಜ್ ತೊಗೊಳ್ತೀರಾ, ಪ್ರತಿಯೊಂದು ಕ್ಲಿಯರಾಗಿ ತೊಗೊಂಡು ಡೀಟೇಲ್ಸ್ಗಳನ್ನ ತೊಗೊಂಡು ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡಿಕೊಂಡು ನೀವು ವ್ಯವಹಾರಗಳನ್ನ ಮಾಡ್ಕೊಳ್ಳಿ. ಸೊ ಅವಾಗ ಏನೋ ನಿಮ್ಮ ದುಡ್ಡು ಉಳಿಯುತ್ತೆ, ನಿಮಗೆ ತಲೆನೋವು ಅಷ್ಟಾಗಲ್ಲ. ಇಲ್ಲದೆ ಹೋದರೆ ಸಿಕ್ಕಾಕೊಳ್ಳೋ ಚಾನ್ಸಸ್, ತುಂಬ ಜಾಗದಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ದಯಮಾಡಿ ಸಿಕ್ಕಾಕೊಂಡು ದುಡ್ಡು ಹಾಳು ಮಾಡ್ಕೋಬೇಡಿ. ತಪ್ಪಾಗಿ ಲೋಡ್ ಮಾಡಿಬಿಟ್ರೆ ಬಾಕ್ಸ್ಗಳು, ಬ್ಯಾಗೇಜ್ಗಳು ಹೊರಗಡೆ ಉಳ್ಕೊಂಡ್ಬಿಡುತ್ತೆ. ಅವಾಗೇನಾಗುತ್ತೆ, ನೀವು ಇನ್ವಾಯ್ಸ್ಗಳನ್ನ ಮತ್ತೆ ರಿವೈಸ್ ಮಾಡಬೇಕು. ಯಾಕಂದರೆ ಕಂಟೈನರ್ ಅಂತೂ ಅವ್ರಿಗೆ ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ತಾನೆ. ನಿಮ್ಮ ಪ್ರಕಾರ ಹೌದು ನೀವು ಕಂಟೈನರ್ ಲೋಡ್ ಮಾಡ್ಬೋದಿತ್ತು, ಅವರು ಮಾಡಲಿಲ್ಲಲ್ಲ. ಅವಾಗೇನಾಗುತ್ತೆ, ಮೆಟೀರಿಯಲ್ಗಳು ಆಚೆ ಉಳ್ಕೊಳ್ಳುತ್ತೆ, ಇನ್ವಾಯ್ಸ್ ರಿವೈಸ್ ಮಾಡಬೇಕು, ದುಡ್ಡುಗಳನ್ನ ಮತ್ತೆ ಕ್ಲೈಂಟಿಗೆ ವಾಪಸ್ ಕೊಡಬೇಕು. ಇವಾಗ ಅಲ್ಲಿ ಬಿದ್ದಿರೋ ಮೆಟೀರಿಯಲ್ಲು ಅದು ಡೋರ್ ಕ್ಲೋಸ್ ಮಾಡಿಬಿಟ್ಟು ಅವ್ರು ಎಷ್ಟು ಡೋರ್ ಕ್ಲೋಸ್ ಆಗೋವರೆಗೂ ಮೆಟೀರಿಯಲ್ ಇರುತ್ತೆ ಅಷ್ಟು ಲೋಡ್ ಮಾಡ್ತಾರೆ, ಕಳಿಸ್ತಾರೆ. ಬಟ್ ಅದು ಬಿಟ್ಟು ನೀವು ಬೇರೆ ಮೆಟೀರಿಯಲ್ಗಳಿದ್ದರೆ ಉಳಿದಿರೋ ಮೆಟೀರಿಯಲ್ನ ಮತ್ತೆ ನೀವು ತರಿಸ್ಕೋಬೇಕು, ಅದಕ್ಕೆ ಖರ್ಚು. ಸೊ ಇದೆಲ್ಲವೂ ಅವಾಯ್ಡ್ ಮಾಡೋಕ್ಕೆ ಸೆಲ್ಫ್ ಸ್ಟಫಿಂಗು ಬೆಸ್ಟ್ ಆಪ್ಷನು. ಮನೆಗೆ ತರಿಸ್ಕೊಳ್ಳಿ, ನಿಮ್ಮ ಕಣ್ಣು ಮುಂದೆ ಲೋಡ್ ಆಗುತ್ತೆ, ಏನಾಗುತ್ತೋ ಅದೆಲ್ಲ ನಿಮ್ಮ ಮುಂದೆನೇ ಆಗುತ್ತೆ. ಸೊ ಹಾಗಾಗಿ ನಿಮಗೂ ಒಂದು ನಂಬಿಕೆ ಇರುತ್ತೆ. ಲಾಜಿಸ್ಟಿಕ್ ಮ್ಯಾನೇಜರ್ ಇರ್ಬೋದು, ಅವರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರೇ ಮಾಡ್ತಾರೆ. ಇಲ್ಲದೆ ಹೋದರೆ ನಿಮ್ಮ ತಲೆನೋವು ನೀವು ನೋಡಿಕೊಂಡು ಕರೆಕ್ಟಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸೆಲ್ಫ್ ಸ್ಟಫಿಂಗ್ ಎಷ್ಟು ಒಳ್ಳೆಯದೋ ಕೆಟ್ಟದ್ದೋ ನೀವೇ ಕಮೆಂಟಲ್ಲಿ ಹೇಳಿ. ಏನಾದರೂ ಡೌಟ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಬೇರೆ ಏನೇ ಕ್ಲಾರಿಫಿಕೇಷನ್ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಅಲ್ಲಿ ಕೇಳಿ. ಅದರ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಮಾತ್ರ ಹೋಗ್ಬಿಡ್ರಿ, ಏನು ದುಡ್ಡೇನು ಖರ್ಚಾಗಲ್ಲ ನಿಮ್ಮದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್.